ಪುಂಡಪೋಖರಿಗಳ ಅಡ್ಡೆಯಾಗ್ತಾ ಇದೆಯಾ ಪೊಲೀಸ್ ಸ್ಟೇಷನ್ ಅನ್ನುವಂತಹ ಪ್ರಶ್ನೆ ಮೂಡುವಂತಿದೆ. ಬೆಳಗಾವಿಯಿಂದ ಬರ್ತಾ ಇರುವಂತಹ ಒಂದು ಸುದ್ದಿ. ಪೊಲೀಸ್ ಠಾಣೆ ಮುಂದೆನೆ ಹಾಡಹಗಲೇ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಯಾರ ಭಯಾನೂ ಇಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆಯೋ ಇಲ್ವೋ ಅದ್ಯಾವುದರ ಬಗ್ಗೆ ಪರಿವೇ ಇಲ್ಲ. ಸೊ ಅಷ್ಟು ಜೋರಾಗಿ ಎಣ್ಣೆ ಪಾರ್ಟಿಯಲ್ಲಿ ಮಗ್ನರಾಗ್ಬಿಟ್ಟಿದ್ದಾರೆ ಈ ಮೂರು ಜನ. ಬೆಳಗಾವಿಯ ಗೋಕಾಕ್ ಶಹರ ಠಾಣೆಯ ಮುಂದೆ ಎಣ್ಣೆ ಪಾರ್ಟಿ ನಡೆದಿರೋ ಸ್ಟೋರಿ. ಪೊಲೀಸರಿಗೂ ಡೋಂಟ್ ಕೇರ್ ಅಂತಿದ್ದಾರೆ ಕುಡುಕರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಹಿಂದೇಟು ಹಾಕ್ತಿದ್ದಾರೆ. ನೋಡಿ ಅಲ್ಲಿ ಗೋಕಾಕ್ ಶಹರ ಪೊಲೀಸ್ ಠಾಣೆ ಅಂತ ಹೇಳಿ ದೊಡ್ಡದಾಗಿ ಬೋರ್ಡ್ ಇದೆ. ಆ ಪೊಲೀಸ್ ಸ್ಟೇಷನ್ ಹೊರಗಡೆ ಒಬ್ಬ ಕುಡಿದು ಅಮಲಿನಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಮತ್ತೊಬ್ಬ ಆ ಕಡೆ ಪೊಲೀಸ್ ಜೀಪ್ ಇದ್ರೆ ಈ ಕಡೆ ನಟ್ಟ ನಡು ರಸ್ತೆಯಲ್ಲಿ ಆತ ಬಿಯರ್ ಗ್ಲಾಸ್ ಇಟ್ಕೊಂಡು ಸೈಡ್ಸ್ಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡು ಉಪ್ಪಿನಕಾಯಿ ಇಟ್ಕೊಂಡು ಆರಾಮ್ಸೆ ನನ್ಗೆ ಯಾರೂ ನೋಡ್ತಿಲ್ಲ ಏನೋ ಮಾಡ್ತಿಲ್ಲ ನಾನು ಚಿಲ್ಲಾಗಿ ಪಾರ್ಟಿ ಮಾಡ್ತಿದ್ದೀನಿ ಅನ್ನುವಂಥ ರೇಂಜಿಗೆ ಆತ ಪಾರ್ಟಿ ಮಾಡ್ತಿದ್ದಾನೆ. ಆತನ ಅಕ್ಕಪಕ್ಕ ವಾಹನಗಳು ಹೋಗ್ತಾ ಇದ್ರು ಕೂಡ ಡೋಂಟ್ ಕೇರ್. ಆದರೆ ಇದೆಲ್ಲವೂ ಪೊಲೀಸ್ ಸ್ಟೇಷನ್ ಮುಂದೆ ಆಗ್ತಾ ಇದ್ರು, ಪೊಲೀಸರು ಡೋಂಟ್ ಕೇರ್. ಡೀಟೇಲ್ಸ್ ನೀಡ್ತಾರೆ ಶ್ರೀಕಾಂತ್. ಪೊಲೀಸರ ಭಯ ಇಷ್ಟು ಇಲ್ವಾ ಇಲ್ಲಿ? ಹಾಡಹಗಲೇ ಪೊಲೀಸ್ ಸ್ಟೇಷನ್ ಎದುರುಗಡೆ ಎಣ್ಣೆ ಪಾರ್ಟಿ ಆಗ್ತಿದೆ ಅಂದ್ರೆ ಎಲ್ಲಿ ಹೋಗಿದ್ರು ಪೊಲೀಸರು? ಇದಾರೋ ಇಲ್ವೋ ನೋಡಿ ಸಭಾ, ಗೋಕಾಕ್ನ ಶಹರ ಠಾಣೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿತ್ಯವೂ ಇಂಥದ್ದೊಂದು ಘಟನೆ ಒಂದಿಲ್ಲ ಒಂದು ಘಟನೆ ನಡೀತಾ ಇದೆ. ಹಾಗಾಗಿ ಸಹಜವಾಗಿ ಏನು ಕಿಡಿಗೇಡಿಗಳಿಗೆ ಪುಂಡ ಪೋಖರಿಗಳಿಗೆ ಪೊಲೀಸರ ಭಯ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಪ್ರತಿಯೊಬ್ರು ಸಹ ಕೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದ್ ರೀತಿ ಪೊಲೀಸ್ ಠಾಣೆ ಅನ್ನೋದೇ ಪುಂಡ ಪೋಖರಿಗಳ ತಾಣ ಆಗಿದೆನಾ ಅನ್ನೋ ಪ್ರಶ್ನೆಯನ್ನ ಪ್ರತಿಯೊಬ್ರು ಸಹ ಎತ್ತಾ ಇರುವಂತದ್ದು. ಹಾಡುವಾಗಲೇ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಕುಳಿತುಕೊಂಡು ವ್ಯಕ್ತಿಯೊಬ್ಬ ಏನು ಅಲ್ಲಿ ದಾರುವನ್ನ ತೆಗೆದುಕೊಂಡು ಬರ್ತಾನೆ, ಅದನ್ನ ಅಲ್ಲೇ ಪಕ್ಕದಲ್ಲಿ ನೀರನ್ನ ತೆಗೆದುಕೊಂಡು ಬರ್ತಾನೆ ಮತ್ತು ಸ್ನಾಕ್ಸ್ ಅನ್ನ ತೆಗೆದುಕೊಂಡು ಬಂದು ರಾಜಾರೋಷವಾಗಿ ವಾಹನಗಳ ಓಡಾಡುವಂತ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಕುಳಿತುಕೊಂಡು ಪಾರ್ಟಿಯನ್ನ ಮಾಡ್ತಾನೆ. ಮತ್ತೊಬ್ಬ ಏನಂತಂದ್ರೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕುಡಿದ ಮತ್ತಿನಲ್ಲಿ ಏನಂತಂದ್ರೆ ನಿದ್ದೆಯನ್ನ ಮಾಡ್ತಾನೆ. ಇನ್ನೊಂದ್ ಕಡೆ ಏನಂತಂದ್ರೆ ಒಬ್ಬ ನಾನ್ ವೆಜ್ ಊಟವನ್ನ ತೆಗೆದುಕೊಂಡು ಬಂದು ಊಟ ಮತ್ತು ಹಾಗೇನೆ ಎಣ್ಣೆ ಪಾರ್ಟಿಯನ್ನ ಮಾಡ್ತಕ್ಕಂತ ಈ ಮೂರು ದೃಶ್ಯ ಏನಿದೆ ನಿಜಕ್ಕೂ ಏನಂತಂದ್ರೆ ಗೋಕಾಕ್ ಶಹರ ಠಾಣೆ ಪೊಲೀಸ್ ಠಾಣೆಯ ವ್ಯವಸ್ಥೆಯನ್ನ ಎತ್ತಿ ಹಿಡಿತಕ್ಕಂಥದ್ದು. ಯಾಕಂತಂದ್ರೆ ಆ ರೀತಿಯಾದಂತ ಬಹಳಷ್ಟು ಆರೋಪಗಳು ಶಹರ ಠಾಣೆ ಪೊಲೀಸರ ಮೇಲೆ ಇರುವಂತದ್ದು. ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತ ದೃಶ್ಯಗಳು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಪೊಲೀಸರು ಏನ್ ನಿಷ್ಕ್ರಿಯರಾಗಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಎತ್ತಾ ಇರುವಂತದ್ದು. ಪ್ರಮುಖವಾಗಿ ಇದು ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಸೆರೆ ಹಿಡಿದಂತ ದೃಶ್ಯಗಳು. ನಿನ್ನೆ ಏನಂತಂದ್ರೆ ಆ ಒಂದು ಏನು ಸ್ನ್ಯಾಕ್ಸ್ ತೆಗೆದುಕೊಂಡು ಎಣ್ಣೆ ಪಾರ್ಟಿ ಮಾಡ್ತಕ್ಕಂತ ದೃಶ್ಯ ಏನಿದೆ ಅದು ನಿನ್ನೆ ನಡೆದಂತ ಘಟನೆ. ಇನ್ನೊಂದು ಕಳೆದ ಮಲಗಿರುವಂತ ದೃಶ್ಯ ಏನಿದೆ ಅದು ಕಳೆದ 2 ದಿನಗಳ ಹಿಂದೆ ಏನಂತಂದ್ರೆ ತೆಗೆದಂತ ದೃಶ್ಯ. ಮತ್ತೊಂದು ಏನಂತಂದ್ರೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಾನ್ ವೆಜ್ ಊಟವನ್ನ ಮಾಡ್ತಕ್ಕಂತ ದೃಶ್ಯ ಏನಿದೆ ಅದು ಕಳೆದ 1 ವಾರದ ಹಿಂದೆ ನಡೆದಂತ ದೃಶ್ಯ. ಹೀಗಾಗಿ ಸಹಜವಾಗಿ ಪಾಪ ಈ ಕುಡುಕರಿಗೆ ಪೊಲೀಸರೇ ಮೋಸ್ಟ್ಲಿ ಅಲ್ಲಿ ಅವಕಾಶ ಮಾಡಿಕೊಟ್ಟಂತೆ ಕಾಣಿಸ್ತಿದೆ. ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.